ಆ ಜನಸೇವೆ ಅಂದ್ರೆ ಏನು ಅಂತ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಸುರೇಶ್ ಅವರಲ್ಲಿ ಕೇಳ್ಕೋಬೇಕು. ಜನಸೇವೆ ಅಂದ್ರೆ ಏನು ಅಂತ. ಇವತ್ತು ಯಾವ ತರ ಇವರು ಜನಸೇವೆ ಮಾಡಿರೋದಿದೆಯಾ? ಬರೀ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಹೊರತು, ದೌರ್ಜನ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹೊರತು, ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ ಹೊರತು, ತಮ್ಮ ಲಾಭಕ್ಕೆ ತಮ್ಮ ಅನುಕೂಲಕ್ಕೆ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕಳೆದ 63-64 ವರ್ಷದಲ್ಲಿ ಅವರ ಪ್ರಾಯದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಏನೊಂದು 8 ಲಕ್ಷಕ್ಕಿಂತ ಹೆಚ್ಚು ಪೇಷಂಟ್ಗಳನ್ನ ನೋಡಿರೋದಾಗ್ಲಿ, ಅಥವಾ 80,000ಗಿಂತ ಹೆಚ್ಚಿನ ಜನಕ್ಕೆ ಆಂಜಿಯೋಪ್ಲಾಸ್ಟಿಯನ್ನು ಮಾಡಿರೋದಾಗ್ಲಿ, ಆಪರೇಷನ್ಸ್ಗಳು ಮಾಡಿರೋದಾಗ್ಲಿ, ಈ ಮಟ್ಟಕ್ಕೆ ಒಂದು ಸವಿಸ್ತರವಾಗಿರುವಂಥ ತಮ್ಮ ಏನು ಸೇವೆ ಅವಧಿಯಲ್ಲಿ ಅದ್ಭುತವಾಗಿ ಜನಪರವಾಗಿ ಸೇವೆಯನ್ನ ಸಾಧನೆಯನ್ನ ಒಂದು ಆಡಳಿತಗಾರನಾಗಿ ಹೆಸರನ್ನು ಮಾಡಿದ್ದಾರೆ, ಒಂದು ವೈದ್ಯನಾಗಿ ಹೆಸರು ಮಾಡಿದ್ದಾರೆ, ಒಂದು ಉತ್ತಮ ಮೌಲ್ಯ ಇರುವಂತಹ ಒಂದು ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಇಡೀ ಸಮಾಜ ಜಾತೀತೀತವಾಗಿ ಎಲ್ಲರನ್ನೂ ಒಪ್ಪಿಗೆ ಮತ್ತು ಮೆಚ್ಚುಗೆ ಪಡೆದಂತ ಅಪರೂಪದ ವ್ಯಕ್ತಿ, ಪದ್ಮಶ್ರೀಯನ್ನು ಪಡೆದಿರುವಂತವರು, ಎಲ್ಲಾ ಸಾಲಿನ ಎಲ್ಲಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿರೋರು. ಈ ರೀತಿ ಎಲ್ಲರಿಗೂ ಒಪ್ಪುವಂತ ವ್ಯಕ್ತಿ ಸಾಮಾನ್ಯವಾಗಿ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಅಪರೂಪದ ವ್ಯಕ್ತಿನೇ ಡಾಕ್ಟರ್ ಮಂಜುನಾಥ್. ಹಾಗಾಗಿ ಸುರೇಶ್ ಅವ್ರಿಗೂ ಮಂಜುನಾಥ್ ಅವರು ಯಾವ ಹೋಲಿಕೆನೂ ಇಲ್ಲ. ಹೋಲಿಕೆನೇ ಮಾಡ್ಕೋಬೇಡಿ ಸುರೇಶ್. ಜನ ನಿರ್ಣಯ ಮಾಡ್ತಾರೆ, ಜನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮಂಜುನಾಥ್ ಅವ್ರನ್ನ ಪ್ರೀತಿಸ್ತಾರೆ ಜನ. ಅನ್ಕಂಡೀಷನಲ್ ಲವ್. ಮಂಜುನಾಥ್ ಅಂದ್ರೆ ಎಲ್ಲರಿಗೂ ಅಭಿಮಾನ. ಹಾಗಾಗಿ ಮಂಜುನಾಥ್ ಅವ್ರ ಬಗ್ಗೆ ನೀವು ಏನು ಹೇಳಿಕೆ ಕೊಟ್ಟಿದ್ದೀರೋ ಸಂಪೂರ್ಣವಾಗಿ ಒಂದು ದ್ವೇಷ ಆಧಾರಿತವಾಗಿ, ತಮ್ಮ ಏನು ಹತಾಶರಾಗಿ ದ್ವೇಷದಿಂದ ವೈಮನಸ್ಸಿನಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜನ ಇದಕ್ಕೆ ಸಂಪೂರ್ಣ ತಿರುಗೇಟನ್ನು ನಿಮಗೆ ಕೊಡ್ತಾರೆ. ಎಲ್ಲ ಮತ ಡಾಕ್ಟರ್ ಮಂಜುನಾಥ್ ಪರವಾಗಿರ್ತಾರೆ, ಎಲ್ಲರ ಆಶೀರ್ವಾದನೂ ಮಂಜುನಾಥ್ ಪರವಾಗಿರ್ತದೆ. ಮಂಜುನಾಥ್ ಅವರ ಬಗ್ಗೆ ನೀವು ಎಂಥ ಹೇಳಿಕೆಯನ್ನು ಕೊಟ್ಟರು ಜನ ಒಪ್ಪಲ್ಲ. ಜನಸೇವೆ ಅಂದ್ರೆ ಏನು ಅಂತ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಸುರೇಶ್ ಅವರಲ್ಲಿ ಕೇಳ್ಕೋಬೇಕು. ಜನಸೇವೆ ಅಂದ್ರೆ ಏನು ಅಂತ. ಇವತ್ತು ಯಾವ ತರ ಇವರು ಜನಸೇವೆ ಮಾಡಿರೋದಿದೆಯಾ? ಬರೀ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಹೊರತು, ದೌರ್ಜನ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹೊರತು, ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ ಹೊರತು, ತಮ್ಮ ಲಾಭಕ್ಕೆ ತಮ್ಮ ಅನುಕೂಲಕ್ಕೆ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕಳೆದ 63-64 ವರ್ಷದಲ್ಲಿ ಅವರ ಪ್ರಾಯದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಏನೊಂದು 8 ಲಕ್ಷಕ್ಕಿಂತ ಹೆಚ್ಚು ಪೇಷಂಟ್ಗಳನ್ನ ನೋಡಿರೋದಾಗ್ಲಿ, ಅಥವಾ 80,000ಗಿಂತ ಹೆಚ್ಚಿನ ಜನಕ್ಕೆ ಆಂಜಿಯೋಪ್ಲಾಸ್ಟಿಯನ್ನು ಮಾಡಿರೋದಾಗ್ಲಿ, ಆಪರೇಷನ್ಸ್ಗಳು ಮಾಡಿರೋದಾಗ್ಲಿ, ಈ ಮಟ್ಟಕ್ಕೆ ಒಂದು ಸವಿಸ್ತರವಾಗಿರುವಂಥ ತಮ್ಮ ಏನು ಸೇವೆ ಅವಧಿಯಲ್ಲಿ ಅದ್ಭುತವಾಗಿ ಜನಪರವಾಗಿ ಸೇವೆಯನ್ನ ಸಾಧನೆಯನ್ನ ಒಂದು ಆಡಳಿತಗಾರನಾಗಿ ಹೆಸರನ್ನು ಮಾಡಿದ್ದಾರೆ, ಒಂದು ವೈದ್ಯನಾಗಿ ಹೆಸರು ಮಾಡಿದ್ದಾರೆ, ಒಂದು ಉತ್ತಮ ಮೌಲ್ಯ ಇರುವಂತಹ ಒಂದು ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಇಡೀ ಸಮಾಜ ಜಾತೀತೀತವಾಗಿ ಎಲ್ಲರನ್ನೂ ಒಪ್ಪಿಗೆ ಮತ್ತು ಮೆಚ್ಚುಗೆ ಪಡೆದಂತ ಅಪರೂಪದ ವ್ಯಕ್ತಿ, ಪದ್ಮಶ್ರೀಯನ್ನು ಪಡೆದಿರುವಂತವರು, ಎಲ್ಲಾ ಸಾಲಿನ ಎಲ್ಲಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿರೋರು. ಈ ರೀತಿ ಎಲ್ಲರಿಗೂ ಒಪ್ಪುವಂತ ವ್ಯಕ್ತಿ ಸಾಮಾನ್ಯವಾಗಿ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಅಪರೂಪದ ವ್ಯಕ್ತಿನೇ ಡಾಕ್ಟರ್ ಮಂಜುನಾಥ್. ಹಾಗಾಗಿ ಸುರೇಶ್ ಅವ್ರಿಗೂ ಮಂಜುನಾಥ್ ಅವರು ಯಾವ ಹೋಲಿಕೆನೂ ಇಲ್ಲ. ಹೋಲಿಕೆನೇ ಮಾಡ್ಕೋಬೇಡಿ ಸುರೇಶ್. ಜನ ನಿರ್ಣಯ ಮಾಡ್ತಾರೆ, ಜನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮಂಜುನಾಥ್ ಅವ್ರನ್ನ ಪ್ರೀತಿಸ್ತಾರೆ ಜನ. ಅನ್ಕಂಡೀಷನಲ್ ಲವ್. ಮಂಜುನಾಥ್ ಅಂದ್ರೆ ಎಲ್ಲರಿಗೂ ಅಭಿಮಾನ. ಹಾಗಾಗಿ ಮಂಜುನಾಥ್ ಅವ್ರ ಬಗ್ಗೆ ನೀವು ಏನು ಹೇಳಿಕೆ ಕೊಟ್ಟಿದ್ದೀರೋ ಸಂಪೂರ್ಣವಾಗಿ ಒಂದು ದ್ವೇಷ ಆಧಾರಿತವಾಗಿ, ತಮ್ಮ ಏನು ಹತಾಶರಾಗಿ ದ್ವೇಷದಿಂದ ವೈಮನಸ್ಸಿನಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜನ ಇದಕ್ಕೆ ಸಂಪೂರ್ಣ ತಿರುಗೇಟನ್ನು ನಿಮಗೆ ಕೊಡ್ತಾರೆ. ಎಲ್ಲ ಮತ ಡಾಕ್ಟರ್ ಮಂಜುನಾಥ್ ಪರವಾಗಿರ್ತಾರೆ, ಎಲ್ಲರ ಆಶೀರ್ವಾದನೂ ಮಂಜುನಾಥ್ ಪರವಾಗಿರ್ತದೆ. ಮಂಜುನಾಥ್ ಅವರ ಬಗ್ಗೆ ನೀವು ಎಂಥ ಹೇಳಿಕೆಯನ್ನು ಕೊಟ್ಟರು
ಜನ ಒಪ್ಪಲ್ಲ. www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.